ಹಾಯ್ ಹಲೋ ವೆಲ್ಕಮ್ ಟು ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಇನ್ಸ್ಟೆಂಟಾಗಿ ಹಲಸಿನಕಾಯಿಯಿಂದ ಇಡ್ಲಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಅಕ್ಕಿಯನ್ನೆಲ್ಲ ನೆನೆ ಹಾಕಬೇಕು ಅಂತಿಲ್ಲ. ಸಜ್ಜಿಗೆ ಬಾಂಬೆ ರವೆಯಿಂದ ಯಾವ ರೀತಿ ಹಲಸಿನಕಾಯಿಯನ್ನು ಉಪಯೋಗಿಸಿಕೊಂಡು ಇಡ್ಲಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಹಲಸಿನಕಾಯಿಯ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಹಲಸಿನಕಾಯಿಯ ಇಡ್ಲಿಯನ್ನು ಮಾಡುವ. ನೋಡಿ, ನಾನಿಲ್ಲಿ ಹಲಸಿನಕಾಯಿ ಇಡ್ಲಿ ಮಾಡಲಿಕ್ಕೆ ಅಳತೆಗಾಗಿ ಈ ಕಪ್ಪನ್ನು ಯೂಸ್ ಮಾಡಿದ್ದೇನೆ. ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿಯನ್ನು ನೆನೆ ಹಾಕಿಕೊಳ್ತಾ ಇದ್ದೇನೆ. ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ತೆಳು ಅವಲಕ್ಕಿ ಕೂಡ ತಗೊಳ್ಬಹುದು. ಅವಲಕ್ಕಿಯನ್ನು, ಇದು ದಪ್ಪ ಅವಲಕ್ಕಿ ಆದ ಕಾರಣ ನಾನೊಂದು 1/4 ಗಂಟೆ ಹೊತ್ತು ನೆನೆ ಹಾಕಿದ್ದೇನೆ. ತೆಳು ಅವಲಕ್ಕಿ ಆದರೆ ನೀವು 3/4 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ಒಂದು 5 ನಿಮಿಷ ಹೊತ್ತು ನೆನೆ ಹಾಕಿದರೆ ಸಾಕು. ಇನ್ನಿದಕ್ಕೆ ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ಇನ್ನಿದನ್ನು ಒಂದು 10 ನಿಮಿಷ ಆಗುವಷ್ಟು ಹಬೆಯಲ್ಲಿ ಬೇಯಿಸಿಕೊಳ್ಬೇಕು. ನಾನು ಹಬೆಯಲ್ಲಿ ಬೇಯಿಸಿಕೊಳ್ಳಿಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಈ ರೀತಿ ನೋಡಿ ನೆಲದ ಮೇಲೆ ಹಾಕಿ ಅದಕ್ಕೆ 1 ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ಹಾಕಿ ನೋಡಿ ಈ ರೀತಿ ಬಟ್ಟೆಯನ್ನು ಗಟ್ಟಿಗೆ ಕಟ್ಟಿ 10 ನಿಮಿಷ ಹೊತ್ತು ಹಬೆಯಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಇಡ್ಲಿ ಮಾಡ್ತೇನೋ ಅದೇ ಪಾತ್ರೆಯಲ್ಲಿ 10 ನಿಮಿಷ ಆಗುವಷ್ಟು ನೋಡಿ ಈ ರೀತಿ ಇಡ್ಲಿ ತಟ್ಟೆಯನ್ನು ಇಟ್ಟು ಅದರ ಮೇಲೆ ನಾವು ಕಟ್ಟಿದಂತಹ ಸಜ್ಜಿಗೆಯನ್ನು ನೋಡಿ ಈ ರೀತಿ ಇಟ್ಟು 10 ನಿಮಿಷ ಆಗುವಷ್ಟು ಹಬೆಯಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಇದು ಇನ್ನು 10 ನಿಮಿಷ ಹಬೆಯಲ್ಲಿ ಬೇಯಬೇಕು. ಈ ರೀತಿ ಹಬೆಯಲ್ಲಿ ಬೆಂದರೆ ಅದು ನಮಗೆ ಅಂಟಿಕೊಳ್ಳೋದಿಲ್ಲ, ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಇದೀಗ 10 ನಿಮಿಷ ಆದ ಮೇಲೆ ನಾನಿದನ್ನು ಓಪನ್ ಮಾಡ್ತಾ ಇದ್ದೇನೆ. ತಣ್ಣಗಾಗಿದೆ ಇದೀಗ. ಇನ್ನು ನಾವು ಕಟ್ಟಿ ಇಟ್ಟಂತಹ ಬಟ್ಟೆಯನ್ನು ನೋಡಿ ಈ ರೀತಿ ಬಿಚ್ಚಿ ಇದನ್ನು ಹುಡಿ ಮಾಡಿಕೊಳ್ಬೇಕು. ಈ ಸಜ್ಜಿಗೆ ಗಟ್ಟಿಯಾಗಿರ್ತದೆ. ಇನ್ನಿದನ್ನು ನೋಡಿ ಈ ರೀತಿ ಹುಡಿ ಮಾಡಿಕೊಂಡ್ರಾಯ್ತು. ಚೆನ್ನಾಗಿ ಹುಡಿ ಮಾಡಿಕೊಳ್ಬೇಕು. ಹಬೆಯಲ್ಲಿ ಬೆಂದಂತಹ ಸಜ್ಜಿಗೆಯನ್ನು ನೋಡಿ ಈ ರೀತಿ ಚೆನ್ನಾಗಿ ಯಾವುದೇ ಗಂಟಿಲ್ಲದ ರೀತಿ ಹುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನು ನಾವು ಮೇನ್ ಇಂಗ್ರೀಡಿಯೆಂಟ್ ಹಲಸಿನಕಾಯಿ. ಇದು ಹಣ್ಣಾದಂತಹ ಹಲಸಿನಕಾಯಿ ಎಲ್ಲ ಬೇಡ, ಸ್ವಲ್ಪ ಕಾಯಿಯಾದಂತಹ ಹಲಸಿನಕಾಯಿ ಇಲ್ಲಿ. ಹುಳಿ ಸಿಹಿ ಬಂದಂತಹ ಹಲಸಿನಕಾಯಿ ಎಲ್ಲ ಬೇಡ. ನೋಡಿ, 1 ಕಪ್ ಆಗುವಷ್ಟು ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಉಪ್ಪು, ಬೇಕಿದ್ರೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿಕೊಳ್ಬೋದು. ಹಾಗೆ ಒಂದು 3/4 ಕಪ್ ಆಗುವಷ್ಟು ಮೊಸರು, ಹುಳಿ ಇಲ್ಲದಂತಹ ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ನೆನೆ ಹಾಕಿದಂತಹ ಅವಲಕ್ಕಿಯನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ, ನೀರು ಹಾಕಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಂಡ್ರಾಯಿತು. ಇನ್ನಿದನ್ನು ನೋಡಿ, ನಾವು ಹಬೆಯಲ್ಲಿ ಬೇಯಿಸಿಟ್ಟಂತಹ ಬಾಂಬೆ ರವೆ ಹಾಕಿದಂತಹ ಪಾತ್ರೆಗೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಬಾಂಬೆ ರವೆ ನೀರು ಹೀರಿಕೊಳ್ತದೆ. ಸ್ವಲ್ಪ ಎಲ್ಲ ನೀರಾಯಿತು ಕಡ್ದದ್ದು ಅಂತೆಲ್ಲ ಆದರೆ ತೊಂದರೆ ಇಲ್ಲ. ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ರವೆ ನೀರನ್ನು ಹೀರಿಕೊಳ್ಳುವ ಕಾರಣ ಸ್ವಲ್ಪ ಹಿಟ್ಟು ತೆಳುವಾದರೂ ಪರವಾಗಿಲ್ಲ. ಇನ್ನಿದನ್ನು ಒಂದು 1/4 ಗಂಟೆ ಹೊತ್ತು ನೆನೆಯಲಿಕ್ಕೆ ಇಡಬೇಕು. ನಿಮಗೆ 1/4 ಗಂಟೆ ಹೊತ್ತಿಟ್ಟರೆ ಸಾಕು, ಇಲ್ಲಾಂತಂದರೆ ಮತ್ತೆ ಅದು ಹುಳಿ ಬರ್ತದೆ. ನೋಡಿ, ಇದೀಗ 1/4 ಗಂಟೆ ಆಗಿದೆ. ಈಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನಿದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು, ತುಂಬ ಗಟ್ಟಿಯಾಗೋದು ಬೇಡ ಹಿಟ್ಟು. ನೋಡಿ ಈ ರೀತಿ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈ ಇಡ್ಲಿ ಮಾಡಲಿಕ್ಕೆ ನಿಮಗೆ ಉದ್ದಿನ ಬೇಳೆ ನೆನೆ ಹಾಕೋದು, ಅಕ್ಕಿ ನೆನೆ ಹಾಕುವ ಅವಶ್ಯಕತೆ ಎಲ್ಲ ಇಲ್ಲ. ಈಗೆಲ್ಲ ಹಲಸಿನಕಾಯಿ ಸಿಗುವ ಕಾರಣ ಈ ರೀತಿ ಇನ್ಸ್ಟೆಂಟಾಗಿ ಇಡ್ಲಿಯನ್ನು ಪ್ರಿಪೇರ್ ಮಾಡಿಕೊಂಡು ನೋಡಿ, ತುಂಬ ರುಚಿಯಾಗಿರ್ತದೆ. ಅಪರೂಪಕ್ಕೆ ಒಂದೊಂದು ಸಲ ಈ ರೀತಿ ಎಲ್ಲ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಇನ್ನು ನಮ್ಮ ಹಿಟ್ಟು ರೆಡಿಯಾಗಿದೆ. ಇನ್ನು ನಾವು ಇಡ್ಲಿಯನ್ನು ಹಾಕಿಕೊಂಡ್ರಾಯಿತು. ನೋಡಿ ಈ ರೀತಿ ಇಡ್ಲಿ ತಟ್ಟೆಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಸವರಿಕೊಳ್ಬೋದು, ಇಲ್ಲಾಂತಾದರೆ
ಒಂದು ಸಲ ಇಡ್ಲಿ ತಟ್ಟೆಯನ್ನು ತೊಳ್ಕೊಳ್ಳಿ, ಆಗ ನೀರಿನ ಅಂಶ ಅದರಲ್ಲಿ ಸ್ವಲ್ಪ ಉಳಿತದಲ್ಲ, ಅಷ್ಟಿದ್ರೆ ಸಾಕು, ಡ್ರೈ ಇರೋದು ಬೇಡ. ನೋಡಿ, ಇದಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಸವರಿಕೊಳ್ತಾ ಇದ್ದೇನೆ. ಎಣ್ಣೆ ಸವರಿ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇಡ್ಲಿ ಹಾಕಿಕೊಂಡ್ರೆ ಆಯಿತು. ನೀವು ಯಾವ ರೀತಿ ಇಡ್ಲಿ ಮಾಡ್ತೀರೋ ಅದೇ ರೀತಿ ಮಾಡಿದರೆ ಆಯಿತು. ಎಲ್ಲ ತಟ್ಟೆಗೂ ಈ ರೀತಿ ಎಣ್ಣೆ ಸವರಿ ಇಡ್ಲಿಯನ್ನು ಹಾಕಿಕೊಂಡ್ರೆ ಆಯಿತು. ಇಡ್ಲಿ ಹಿಟ್ಟನ್ನು ಈ ರೀತಿ ಹಾಕಿ ರೆಡಿ ಮಾಡಿಕೊಂಡಾಯಿತು. ಇನ್ನು ನೋಡಿ, ನೀರು ಬಿಸಿಯಾಗಿದೆ. ಇನ್ನು ನಾವು ಹಾಕಿಟ್ಟಂತಹ ತಟ್ಟೆಯನ್ನು ಈ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿಟ್ರೆ ಆಯಿತು. ನೀವು ಯಾವ ರೀತಿ ಇಡ್ಲಿ ಮಾಡ್ತೀರೋ ಅದೇ ರೀತಿ ಮಾಡಿದರೆ ಆಯಿತು. ನೋಡಿ, ಇನ್ನು ಇದನ್ನು ಕ್ಲೋಸ್ ಮಾಡಿ ನಾನಿದನ್ನು 10 ನಿಮಿಷ ಬೇಯಿಸಿಕೊಳ್ತಾ ಇದ್ದೇನೆ. ಇದರಲ್ಲಿ 10 ನಿಮಿಷ ಆಗುವಾಗ ಇಡ್ಲಿ ರೆಡಿ ಆಯಿತು. ತುಂಬ ಬೇಗ ತುಂಬ ರುಚಿಯಾದಂತಹ ಇಡ್ಲಿಯನ್ನು ಈ ರೀತಿ ಮಾಡಿಕೊಳ್ಬಹುದು. ಹಲಸಿನಕಾಯಿ ಸೀಸನಲ್ಲಿ ಒಂದ್ಸಲ ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ, ತುಂಬ ಬೇಗ ಪ್ರಿಪೇರ್ ಆಗ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ಇನ್ಸ್ಟಂಟ್ ಇಡ್ಲಿ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.